ರಾಜಸ್ಥಾನದ ಒಂದು ಸುಂದರವಾದ ಹಳ್ಳಿ, ರಂಗೀಲಾ ಹಳ್ಳಿ. ಇಲ್ಲಿ ಎಷ್ಟೋ ವರ್ಷಗಳಿಂದ ಹೋಳಿಯನ್ನ ಆಡೇ ಇಲ್ಲ. ಈ ಹಳ್ಳಿಯಲ್ಲಿ ಒಂದು ರಹಸ್ಯ ತುಂಬಿಕೊಂಡಿದೆ. ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಈ ಊರಲ್ಲಿ ಹೋಳಿ ಆಡೋದು ಯಾಕೆ ನಿಷಿದ್ಧ ಅಂತ. ಅವ್ರಿಗೆ ಇಷ್ಟೇ ಗೊತ್ತಿರೋದು, ಬಣ್ಣದ ಹೆಸರನ್ನ ತಗೊಂಡ್ರೆ ಅವರ ಸಾವು ಕಟ್ಟಿಟ್ಟ ಬುತ್ತಿ ಅಂತ. ಇವತ್ತು ಹೋಳಿಯ ಮೊದಲನೇ ದಿನ. ಹಳ್ಳಿಯ ಮೂಲೆ ಮೂಲೆಯಲ್ಲಿ ಇದೇ ವಿಚಾರ ಮಾತುಕತೆ ಆಗ್ತಿತ್ತು. ಹೋಳಿ ಆಡ್ಬಾರ್ದು, ಇಲ್ಲಾಂದ್ರೆ ಅವಳು ಬಂದ್ಬಿಡ್ತಾಳೆ. ಎಲ್ಲ ಹಳ್ಳಿಯ ಜನರ ಎಚ್ಚರ ಎಚ್ಚರ! ಇಂದಿನ ವರ್ಷದಂತೆಯೇ ಈ ವರ್ಷವೂ ಕೂಡ ಹೋಳಿಯನ್ನ ಆಡಬಾರದು. ಹೋಳಿಯಿಂದ ಸ್ವಲ್ಪ ದೂರ ಇರಬೇಕು, ಇಲ್ಲಾಂದ್ರೆ ರಕ್ತಿಕ ಬಂದ್ಬಿಡ್ತಾಳೆ. ಅಣ್ಣ, ಈ ರಕ್ತಿಕಾಗೆ ಹೋಳಿಯಿಂದ ಏನ್ ಪ್ರಾಬ್ಲಮ್? ಇವತ್ತಿನವರೆಗೂ ನನ್ಗೆ ಅರ್ಥನೇ ಆಗ್ಲಿಲ್ಲ. ಗುರು, ನನ್ಗೇನ್ ಅನ್ಸುತ್ತೆ ಅಂದ್ರೆ ಅವಳಿಗೆ ಕಲರ್ ಇಂದ ಅಲರ್ಜಿ ಇರಬೇಕು ಅನ್ಸುತ್ತೆ. ಗುರು, ಅವಳು ಮೋಹಿನಿ. ಅವಳೇನ್ ನಿಮ್ಮ ಅತ್ತೆ ಮಗಳಲ್ಲ ಅವಳಿಗೆ ಅಲರ್ಜಿ ಆಗೋದಕ್ಕೆ. ಇಬ್ರು ಹುಡುಗರು ಹೆದರ್ಕೊಂಡು ಇಬ್ರು ಮುಖ ಮುಖ ನೋಡ್ಕೋತಾ ಇದ್ದಾರೆ. ಇಬ್ರು ಮಾತಾಡ್ತಾ ರಕ್ತಿಕಾ ಬಗ್ಗೆ ಅವ್ರಿಗಿದ್ದ ಭಯ ಹೆಚ್ಚಾಗುತ್ತೆ. ಒಂದಿನ ಏನಾಯ್ತು ಗೊತ್ತಾ? ರಕ್ತಿಕಾಳಿಂದಾಗಿ ನಾನು ನಮ್ಮ ಅಪ್ಪನ ಕೈಲಿ ಒಡ್ಸ್ಕೊಳ್ಳೋದೇ ಇಲ್ಲ ಗೊತ್ತಾ? ಅದು ಹೇಗೆ? ನಮ್ಮ ಅಪ್ಪ ಏನಾದರೂ ಕೆನ್ನೆ ಕೊಡಿದ್ರೆ ಕೆನ್ನೆ ಕೆಂಪಾಗೋದಿಲ್ವಾ? ಬಣ್ಣ ನೋಡ್ತಿದ್ದಂಗೆ ರಕ್ತಿಕಾ ಬಂದ್ಬಿಡ್ತಾಳೆ. ಊರಿನ ಜನರಿಗೆ ಹೇಗನ್ನಿಸ್ತಾ ಇತ್ತು ಅಂದ್ರೆ ಕತ್ತಲೆಯಲ್ಲಿ ತಾವು ಬದುಕ್ತಾ ಇದೀವಿ ಅಂತ. ಯಾಕಂದ್ರೆ ಯಾರು ಕೂಡ ಹೋಳಿಯನ್ನ ಆಡೋ ಹಾಗೆ ಇರ್ಲಿಲ್ಲ. ಒಂದ್ ವೇಳೆ ಅವ್ರೇನಾದ್ರೂ ಹೋಳಿಯನ್ನ ಆಡಿದ್ರೆ ಅವ್ರೆಲ್ರಿಗೂ ಒಂದು ಭಯ ಆಯ್ತು, ರಕ್ತಿಕಾ ಬಂದ್ಬಿಟ್ಟು ತಮ್ಮನ್ನ ಕೊಂದ್ಬಿಡ್ತಾಳೇನೋ ಅಂತ. ಹಳ್ಳಿಯ ಯುವಕರು ಅವರ ದೇಹದಲ್ಲಿ ಒಂಚೂರು ಬಣ್ಣನೇ ಇಲ್ದೆ ಸುಮ್ಮನೆ ಅವ್ರ ಕೆಲ್ಸನ ಅವರು ನೋಡ್ಕೊಂಡು ಇರ್ತಾರೆ. ಯಾವ ಹೋಳಿಯೂ ಇಲ್ಲ, ಯಾವ ಬಣ್ಣನೂ ಇಲ್ಲ. ಆಗ ಪ್ರೀತಿ ನೋಡ್ತಾಳೆ, ಒಬ್ಬ ಗುಡ್ಕ ನಶೆಯಿಂದ ಹೋಳಿಯಲ್ಲೇ ಸ್ನಾನ ಮಾಡ್ಕೊಂಡಿರೋ ರೀತಿ ನಿಂತಿರ್ತಾನೆ. ಅದು ಊರಿನ ಮುಖ್ಯ ದ್ವಾರದಲ್ಲಿ. ಅರೆ ನಿಂತ್ಕೊಳ್ಳಿ, ನೀವ್ ಆ ದ್ವಾರದ ಹತ್ರ ಹೋಗ್ಬೇಡಿ. ಯಾಕೆ? ಈ ಊರೇನು ನಿಮ್ಮ ಅಪ್ಪಂದ? ನಿಂತ್ಕೊಳ್ಳಿ, ಇಲ್ಲಾಂದ್ರೆ ರಕ್ತಿಕಾ ಬಂದ್ಬಿಡ್ತಾಳೆ. ಅದಕ್ಕೆ ನಾನು ಎದುರ್ಕೋಬೇಕಾ? ಪ್ರೀತಿ ಆ ಕುಡುಕನನ್ನ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಪ್ರೀತಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಅವಳ ಕಣ್ಣು ಕೆಂಪಾಗಿ ಬದಲಾಗುತ್ತೆ. ಅವಳು ಯಾವ ರೀತಿ ಕಾಣ್ತಿದ್ಲು ಅಂದ್ರೆ ಅವಳ ದೇಹದಲ್ಲಿ ಯಾವ್ದೋ ಆತ್ಮ ಇದೆ ಅನ್ನೋ ಹಾಗೆ. ಅವಳು ಅವನ ಕತ್ತನ್ನ ತಿರುಗಿಸಿ ಅವನನ್ನ ಕೊಂದ್ ಹಾಕ್ಬಿಡ್ತಾಳೆ. ಪ್ರೀತಿ ಮೂರ್ಛೆ ಹೋಗಿ ಕೆಳಗ್ ಬಿದ್ಬಿಡ್ತಾಳೆ. ಊರಿನ ಜನರೆಲ್ರು ಅಲ್ಲಿ ಬಂದು ಸೇರ್ಕೋತಾರೆ. ನೀರ್ ಹಾಕಿದ್ಮೇಲೆ ಪ್ರೀತಿಗೆ ಎಚ್ಚರ ಆಗುತ್ತೆ. ಪ್ರೀತಿ, ನಿನ್ಗೇನಾಯ್ತು? ನೀನ್ ಯಾಕೆ ಅವನನ್ನ ಸಾಯಿಸ್ದೆ? ನಾನ್ ಸಾಯಿಸಿಲ್ಲ. ಆ ಕುಡುಕನ ಶವವನ್ನ ನೋಡಿ ಪ್ರೀತಿಗೆ ತುಂಬಾನೇ ಭಯ ಆಗೋಗುತ್ತೆ. ನಾನಿದನ್ ಹೇಗ್ ಮಾಡಕ್ ಸಾಧ್ಯ? ನಾನೇನು ಮಾಡಿಲ್ಲ. ಪ್ರೀತಿನ ನೋಡಿ ಊರಿನ ಜನರೆಲ್ರು ಸುಮ್ನೆ ಚರ್ಚೆ ಮಾಡೋಕೆ ಶುರು ಮಾಡ್ತಾರೆ. ನನ್ಗನ್ಸುತ್ತೆ ರಕ್ತಿಗಳ ಆತ್ಮ ವಾಪಸ್ ಬಂದಿದೆ. ಪ್ರೀತಿ ಬಿಳಿ ಸೀರೆಯಲ್ಲಿ ತಲೆ ಬಗ್ಗಿಸ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದಾಳೆ. ಅವಳ ಅಣೆಯಲ್ಲಿ ಕುಂಕುಮ ಕೂಡ ಇಲ್ಲ. ಆಗ ಅಲ್ಲಿಗೆ ಪ್ರಶಾಂತ್ ಬರ್ತಾನೆ. ಅದು ಹೊರಗಿಂದ ಕೂಗ್ಕೊಂಡು, ಪ್ರೀತಿ ಪ್ರೀತಿ ಪ್ರೀತಿ! ಪ್ರೀತಿ ಕೇಳಿಸಿದ್ರು ಕೂಡ ಸುಮ್ನೆನೆ ಕೂತಿರ್ತಾಳೆ. ತಲೆಯನ್ನ ಕೆಳಗಡೆ ಮಾಡ್ಕೊಂಡು ಕೂತಿದ್ದಾಳೆ. ಪ್ರಶಾಂತ್ ಒಳಗಡೆ ಬರ್ತಾನೆ. ಅವನು ನೋಡ್ತಾನೆ, ಅವಳು ಬಿಳಿ ಸೀರೆ ಉಟ್ಕೊಂಡು ಕೂತಿರ್ತಾಳೆ. ಹಣೆಯಲ್ಲಿ ಕುಂಕುಮ ಕೂಡ ಇರೋದಿಲ್ಲ. ಪ್ರೀತಿ ಪ್ರೀತಿ ಪ್ರೀತಿ! ಪ್ರೀತಿ ಸೈಲೆಂಟ್ ಆಗಿದ್ದಾಳೆ. ನೀನ್ ಯಾಕೇನು ಮಾತಾಡ್ತಾ ಇಲ್ಲ? ಪ್ರೀತಿ ಕೋಪದಲ್ಲಿ ಅವನ ಕಡೆ ನೋಡ್ತಾಳೆ. ಅವಳ ಕಣ್ಣು ಕೆಂಪಾಗಿದೆ. ನನ್ಗೆ ಬಣ್ಣ ಇಷ್ಟ ಆಗೋದಿಲ್ಲ. ನೀನ್ ಯಾಕೆ ಈ ಬಿಳಿ ಸೀರೆನ ಉಟ್ಕೊಂಡಿದ್ಯಾ? ನಾನಿದ್ರೂ ಕೂಡ ನೀನು ಕುಂಕುಮನ ಅಳಿಸ್ಬಿಟ್ಟಿದ್ದೀಯಲ್ಲ. ನನ್ಗೆ ಬಣ್ಣ ಇಷ್ಟ ಆಗೋದಿಲ್ಲ. ಆಯ್ತು, ನೀನು ಬಣ್ಣದ ಸೀರೆಗಳನ್ನ ಹಾಕೋಬೇಡ. ಹೋಗ್ಲಿ, ನೀನು ಕುಂಕುಮನ ಇಟ್ಕೋ. ಯಾವಾಗ ಅವನು ಕುಂಕುಮದ ಬಟ್ಲನ್ನ ತೋರಿಸ್ತಾನೋ ಅವಳು ಇದ್ದ ಜಾಗದಿಂದಾನೆ ಕೈಯನ್ನ ಉದ್ದ ಮಾಡಿ ಆ ಬಟ್ಲನ್ನ ತಗೋತಾಳೆ. ನಾನ್ ಹೇಳ್ದೆ ತಾನೆ, ನನ್ಗೆ ಬಣ್ಣ ಅಂದ್ರೆ ಇಷ್ಟ ಆಗೋದಿಲ್ಲ. ಅದನ್ನ ನೋಡಿ ಪ್ರಶಾಂತ್ ಅಲ್ಲಿಂದ ಗಾಬ್ರಿಂದ ಓಡ್ ಹೋಗ್ತಾನೆ. ಅವನು ಕಿರ್ಚಿಕೊಂಡು ಅಲ್ಲಿಂದ ಓಡ್ತಾನೆ. ಯಾರಾದ್ರೂ ಕಾಪಾಡಿ ಕಾಪಾಡಿ! ಏನಾಯ್ತು ಅಣ್ಣ? ಅಲ್ಲಿ ಅದ್ಕೆ ಇದಾರೆ, ಆದ್ರೂ ಯಾಕೆ ಭಯದಿಂದ ಓಡ್ ಬರ್ತಿದ್ಯಾ? ನಿನ್ನ ಅದ್ಕೆ ಅಲ್ಲ ಕಣೆ, ಮೋಹಿನಿ. ಏನ್ ಹೇಳ್ತಿದ್ಯಾ ನೀನು? ನಾನ್ ನನ್ ಕಣ್ಣಾರೆ ನೋಡ್ದೆ. ಅವಳ ಕೈ ಒಳ್ಳೆ 20 ಅಡಿ ಉದ್ದ ಆಗಿತ್ತು ಕಣೆ. ಅವಳನ್ನ ನೋಡ್ತಿದ್ರೆ ನನ್ಗೆ ಹೇಗ್ ಅನಿಸ್ತಿದೆ ಅಂದ್ರೆ ಅವಳ ದೇಹಕ್ಕೆ ರಕ್ತಿಕ ಆತ್ಮ ಬಂದಿರ್ಬೇಕು. ನಿಜ ಹೇಳೋಣ, ನೀನು ಇವತ್ತು ಕುಡ್ಕೊಂಡ್ ಬಂದಿದ್ಯಾ ಅಲ್ವಾ? 2 ಅಡಿ ಇರೋ ಕೈ 20 ಅಡಿ ಇರೋ ತರ ಕಾಣಿಸ್ತಾ ಇದೆ. ನೀನೇ ಬೇಕಾದ್ರೆ ಹೋಗ್ ನೋಡು, ಈಗ್ಲೂ ಕೂಡ ಅವಳ ಕೈ ಅಷ್ಟೇ ಉದ್ದ ಇದೆ. ಬಬ್ಲಿ ಒಳಗಡೆ ಹೋಗಿ ನೋಡ್ತಾಳೆ. ಅಲ್ಲಿ ಪ್ರೀತಿ ನೆಲದ ಮೇಲೆ ಬಿದ್ದಿರ್ತಾಳೆ. ಅಣ್ಣ ಬೇಗ ಬನ್ನಿ, ಅದ್ಕೆ ತಲೆ ತಿರುಗ್ ಬಿದ್ದಿದ್ದಾರೆ.
ಅದನ್ನ ಕೇಳಿ ಪ್ರಶಾಂತ್ ಪ್ರೀತಿ ಮುಖದಲ್ಲಿ ನೀರನ್ನ ಚಿಮುಕಿಸ್ತಾನೆ. ಆಗ ಪ್ರೀತಿ ಕಣ್ಣನ್ನ ಬಿಡ್ತಾಳೆ. ನಾನು ಈ ಬಿಳಿ ಸೀರೆನ ಯಾಕೆ ಉಟ್ಕೊಂಡಿದ್ದೀನಿ? ಬಿಳಿ ಸೀರೆ ಕೂಡ ಉಟ್ಕೊಂಡಿದ್ಯಾ, ಜೊತೆಗೆ ಕುಂಕುಮ ಕೂಡ ಇಕ್ಕೊಂಡಿಲ್ಲ ನೀನು. ಸಾರಿ, ನನ್ಗೆ ಏನಾಯ್ತೋ ಗೊತ್ತಿಲ್ಲ. ನನ್ಗೇನೋ ವಿಚಿತ್ರ ಅಂತ ಅನಿಸ್ತಿದೆ. ನಂಗ್ ಸುಸ್ತಾಗ್ತಿದೆ. ಪ್ರಶಾಂತ್, ಬಬ್ಲಿ ಮತ್ತವ್ರ ಅಪ್ಪ ಅಮ್ಮ ಆ ರೂಮಲ್ಲಿ ನಡೆದಿರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ನನಗೆ ಹೇಗೆ ಅನ್ನಿಸ್ತಿದೆ ಅಂದ್ರೆ ಅವಳ ದೇಹಕ್ಕೆ ರಕ್ತಿಕ ಆತ್ಮ ಬಂದಿದೆ ಅಂತ. ಮೊದಲು ಇವಳು ಆ ಕುಡುಕನನ್ನ ಸಾಯಿಸ್ಬಿಟ್ಲು. ನಿನ್ನೆ ಇವಳು ನನ್ನನ್ನು ಕೂಡ ಸಾಯಿಸುವಂತ ಮೂಡಲಿದ್ಲು. ಅದಕ್ಕೆ ಅನ್ಸುತ್ತೆ ಇವಳು ಮೊದ್ಲೇನ ಕುಂಕುಮನ ಅಳಿಸ್ಬಿಟ್ಟಿದ್ಲು. ಅಣ್ಣ, ಇದೆಲ್ಲ ನಿನ್ ಭ್ರಮೆ. ನಂದಲ್ಲ ಕಣೆ, ನಿನ್ ಭ್ರಮೆ ಅನ್ಸುತ್ತೆ. ನೀನ್ ಅವಳ ಭಯಂಕರ ರೂಪ ನೋಡಿದ್ರೆ ಆಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಹಾ, ಅವಳು ಭಯಂಕರ ರೂಪಕ್ ಬಂದಾಗ ನೀನ್ ಅವಳ ಫೋಟೋ ಹಿಡ್ಕೋ, ಅವಾಗ ನಾನು ಕೂಡ ನೋಡ್ತೀನಿ. ಮಗನೇ, ಟೆನ್ಷನ್ ಮಾಡ್ಕೋಬೇಡ. ನಾನು ಆದಷ್ಟು ಬೇಗ ಒಬ್ಬ ತಾಂತ್ರಿಕರನ್ನ ಕರ್ಕೊಂಬರ್ತೀನಿ. ಅವರೇ ಸತ್ಯ ಏನು ಅಂತ ಹೇಳ್ತಾರೆ. ಹಾ ಕರ್ಸಿ, ಇಲ್ಲಾಂದ್ರೆ ಇವಳು ನನ್ನನ್ನ ಸಾಯಿಸ್ಬಿಡ್ತಾಳ ಅಷ್ಟೇ. ಹಳ್ಳಿಯಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀತಾ ಇರುತ್ತೆ. ಅಲ್ಲಿ ಪ್ರಶಾಂತ್ ಮತ್ತೆ ಪ್ರೀತಿ ಕೂಡ ಅತಿಥಿ ರೂಪದಲ್ಲಿ ಅಲ್ಲಿಗೆ ಬಂದಿರ್ತಾರೆ. ವೆಲ್ಕಮ್ ಟು ಪೇಂಟಿಂಗ್ ಕಾಂಪಿಟೇಷನ್. ಇವತ್ತಿನ ಇವೆಂಟ್ ಅಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಮತ್ತೆ ಬಣ್ಣದ ಜಾದುವನ್ನ ತೋರಿಸಿ ಮತ್ತೆ ಪಡೆಯಿರಿ ಬಹುಮಾನಗಳನ್ನ. ಅಲ್ಲಿನ ಮೊದಲನೇ ಕಂಟೆಸ್ಟೆಂಟ್ ಕಲರ್ ಡಬ್ಬವನ್ನ ಓಪನ್ ಮಾಡ್ತಾರೆ. ಪ್ರೀತಿ ಕಣ್ಣು ಕೆಂಪಾಗಿ ಬದಲಾಗುತ್ತೆ. ತುಂಬಾ ಭಯಾನಕವಾಗಿ ಕಾಣಿಸ್ತಾ ಇರುತ್ತೆ. ಎಲ್ರೂ ಕೂಡ ಭಯದಿಂದ ಅವಳನ್ನ ನೋಡ್ತಾ ಇರ್ತಾರೆ. ಅವಳು ಆ ಕಂಟೆಸ್ಟೆಂಟ್ ನ ಕತ್ತನ್ನ ತಿರುಗಿಸಿ ಅವನನ್ನ ಕೊಂದ್ಬಿಡ್ತಾಳೆ. ಪ್ರಶಾಂತ್ ಅವಳ ಆ ರೂಪದ ಫೋಟೋನ ತೆಗಿತಾನೆ. ಫೋಟೋದಲ್ಲಿ ಪ್ರೀತಿ ಅಲ್ಲ, ಒಂದು ಮೋಹಿನಿಯ ರೂಪ ಕಾಣಿಸುತ್ತೆ. ಪ್ರಶಾಂತ್, ಬಬ್ಲಿ ಮತ್ತವನ ತಂದೆ ಭಯದಿಂದ ನೋಡ್ತಾ ಇರ್ತಾರೆ. ಮನೇಲಿ ಯಾವ ಕಲರ್ನು ಯೂಸ್ ಮಾಡಬೇಡ, ಇಲ್ಲ ಅಂದ್ರೆ ಅವಳು ಸಾಯಿಸ್ಬಿಡ್ತಾಳೆ. ಅವಳೇ ಹೇಳಿದಾಳೆ ನನಗೆ ಕಲರ್ ಅಂದ್ರೆ ಇಷ್ಟ ಇಲ್ಲ ಅಂತ. ಇದೇಗ್ ಸಾಧ್ಯ ಅಣ್ಣ? ಕಲರ್ ಯೂಸ್ ಮಾಡ್ತಾ ಹೇಗಿರಕ್ ಸಾಧ್ಯ ನಾವು? ಹಾಗಿರ್ಬೇಕಂದ್ರೆ ನನ್ ಮದ್ವೆನೂ ಆಗೋಂಗಿಲ್ಲ. ಆಗ್ಲಾದ್ರೂ ನನ್ ಹಣೆಗೆ ಕುಂಕುಮ ಇಟ್ಕೋಬೇಕಲ್ವಾ? ಯಾವ್ದಾದ್ರೂ ಒಂದು ಉಪಾಯ ಹುಡುಕ್ಲೇಬೇಕು. ನಮ್ಗೆ ಈ ಫೋಟೋ ಯಾರ್ದು ಅಂತ ಗೊತ್ತಾಗ್ಬಿಟ್ರೆ ಅವಾಗ ನಮ್ಗೆ ಇದಕ್ಕೊಂದು ಪರಿಹಾರ ಸಿಕ್ಕೇ ಬಿಡುತ್ತೆ. ನನ್ಗೊಬ್ರು ಫ್ರೆಂಡ್ ಇದಾರೆ. ಅವರ ಪೂರ್ವಜರು ರಾಜ ಪರಿವಾರದಲ್ಲಿ ಲೇಖ್ಪಾಲ್ ಆಗಿದ್ರು. ಈಗ್ಲೂ ಕೂಡ ಅವ್ರ ಹತ್ರ ಆ ಕಾಲದ ಎಷ್ಟೋ ಫೋಟೋಗಳಿದಾವೆ ಗೊತ್ತಾ. ರಕ್ತಿಕಾಳ ಕತೆ ಕೂಡ ತುಂಬಾ ಹಳೆಯ ಕತೆ. ಒಂದ್ ವೇಳೆ ಈ ಫೋಟೋ ಏನಾದ್ರೂ ನಮ್ಗಲ್ಲಿ ಸಿಕ್ಕಿದ್ರೆ ನಮ್ಗಿದ್ರ ಕತೆ ಗೊತ್ತಾಗುತ್ತೆ. ಪ್ರಶಾಂತ್ ಮತ್ತವ್ರ ಅಪ್ಪ ಕೂತಿದ್ದಾರೆ. ಅಲ್ಲಿ ಲೇಖ್ಪಾಲ್ ಅವನ ಹಳೆ ಫೋಟೋಗಳನ್ನ ತೋರಿಸ್ತಿದ್ದಾನೆ. ಪ್ರಶಾಂತ್ ಎಲ್ಲಾ ಫೋಟೋಗಳನ್ನ ಗಮನವಿಟ್ಟು ನೋಡ್ತಾನೆ. ಆದ್ರೆ ಅವನ ಫೋನಲ್ಲಿರೋ ಫೋಟೋಗೆ ಇಲ್ಲಿರೋ ಫೋಟೋ ಮ್ಯಾಚ್ ಆಗ್ತಾ ಇರಲ್ಲ. ಈ ಯಾವ ಫೋಟೋನು ಮ್ಯಾಚ್ ಆಗ್ತಾ ಇಲ್ಲ. ಪ್ರಶಾಂತ್ ಮತ್ತವರ ತಂದೆ ನಿರಾಶೆಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಆಗ ಲೇಖ್ಪಾಲ್ ಅವರನ್ನ ಅಲ್ಲಿಂದಾನೆ ಕೂಗ್ತಾನೆ. ಪುಟಾಟ್ ಪ್ರಶಾಂತ್, ಒಂದ್ ಫೋಟೋ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು, ಸ್ವಲ್ಪ ಇದು ನೋಡಪ್ಪ. ಪ್ರಶಾಂತ್ ನೋಡಿದ ಕೂಡ್ಲೆ ಶಾಕ್ ಆಗ್ತಾನೆ. ಹಾ ಅಂಕಲ್, ಇದೇ ಫೋಟೋ. ಇದು ಯಾರ್ ಫೋಟೋ ಅಂಕಲ್? ಪುಟ್ಟ, ಇದು ರಕ್ತಿಕಳ ಫೋಟೋ ಕಣಪ್ಪ. ಇದನ್ನ ಕೇಳಿ ಅವರಿಬ್ರಿಗೂ ತುಂಬಾನೇ ಭಯ ಆಗುತ್ತೆ. ಇಡೀ ಊರಲ್ಲಿ ಇದೇ ಸುದ್ದಿ ಹರಿದಾಡ್ತಾ ಇರುತ್ತೆ. ರಕ್ತಿಕಾಳ ಆತ್ಮ ವಾಪಸ್ ಬಂದಿದೆ ಅಂತ. ಎಲ್ರೂ ಜಾಗೃತರಾಗಿರ್ಬೇಕು ಅಂತ. ಯಾರು ಕೂಡ ಬಣ್ಣಗಳನ್ನ ಬಳಸಬಾರದು ಅಂತ. ಕುಂಕುಮನ ಕೂಡ ಹಚ್ಚಬಾರದು. ಬಣ್ಣದ ಬಟ್ಟೆಗಳನ್ನ ಕೂಡ ಹಾಕ್ಬಾರ್ದು ಅಂತ. ಇಲ್ಲ ಅಂದ್ರೆ ನಿಮ್ಮ ಮನೆಯವ್ರನ್ನ ಕಳ್ಕೋಬೇಕಾಗುತ್ತೆ ಅಂತ. ಮನೇಲಿ ಕೂತಿದಂತ ಪ್ರೀತಿ ಇದನ್ನೆಲ್ಲ ಕೇಳಿಸ್ಕೊತಾಳೆ. ಮತ್ತವಳು ಒಂದು ಭಯಾನಕ ರೀತಿಯಲ್ಲಿ ನಗೋಕ್ ಶುರು ಮಾಡ್ತಾಳೆ. ಪ್ರಶಾಂತ್ ಈಗ ಲೇಖ್ಪಾಲ್ ಹತ್ರ ರಕ್ತಿಕಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಅಂಕಲ್, ನಿಮ್ಗೆ ರಕ್ತಿಗಳ ಬಗ್ಗೆ ಏನಾದ್ರೂ ಒಂಚೂರು ಗೊತ್ತಾ? ಇಲ್ಲ ಪುಟ್ಟ, ನನ್ಗೇನೂ ಗೊತ್ತಿಲ್ಲ. ನನಗೇನ್ ಗೊತ್ತಿದೆ ಅಂದ್ರೆ ರಕ್ತಿಗಳ ಭಯದಿಂದ ಈ ಹಳ್ಳಿಲಿ ಯಾರು ಕೂಡ ಹೋಳಿ ಆಡಲ್ಲ. ನಾವು ರಕ್ತಿಕೆಯಿಂದ ಈ ಹಳ್ಳಿಗೆ ಮುಕ್ತಿ ಕೊಡ್ಬೇಕು ಅಂತಂದ್ರೆ ನಾವ್ ಮೊದ್ಲು ಇದನ್ನ ಹುಡುಕ್ಬೇಕು. ಈ ಹಳ್ಳಿಗೂ ರಕ್ತಿಕಾಗೂ ಏನ್ ಸಂಬಂಧ ಅಂತ. ಅವಾಗ ನಮ್ಗೆ ರಕ್ತಿಕಳ ರಹಸ್ಯ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಏನ್ ಮಾಡೋದಪ್ಪ? ಇಡೀ ಊರಲ್ಲಿ ಭಯದ ವಾತಾವರಣ ಮೂಡಿರುತ್ತೆ. ರಕ್ತಿಕಾ ವಾಪಸ್ ಬಂದಿದ್ದಾಳೆ ಅಂತ. ಎಲ್ರೂ ಕೂಡ ಬಿಳಿ ಬಟ್ಟೆಯನ್ನ ಧರಿಸಿದ್ದಾರೆ. ಹೆಣ್ಮಕ್ಳು ಕುಂಕುಮ ಕೂಡ ಇಟ್ಕೊಂಡಿರೋದಿಲ್ಲ. ನಾನು ಕಳೆದೋಗ್ಬಿಟ್ಟಿದ್ದೀನಿ, ನನಗೆ ದಾರಿ ತೋರಿಸ್ತೀರಾ? ಎಲ್ಲ ಹೋಗ್ಬೇಕು ನೀನು? ನಿಮ್ಮ ಕಣ್ಣೊಳಗಡೆ ಕಳೆದೋಗ್ಬಿಟ್ಟಿದ್ದೀನಿ, ನಿಮ್ ಹೃದಯದ ದಾರಿ ತೋರಿಸ್ತೀರಾ? ಇದನ್ನ ಕೇಳಿ ಆ ಹುಡುಗಿ ಕೋಪದಿಂದ ಅವನ್ಗೆ 2 ಏಟು ಹೊಡಿತಾಳೆ. ಮೂರ್ಖ, ಮದ್ವೆ ಆಗಿರೋ ಹುಡ್ಗಿನ ರೇಗಿಸ್ತೀಯಾ? ಅರೆ, ಈ ರಕ್ತಿಕಾಳಿಂದಾಗಿ ನಮ್ಗೆ ಯಾರು ಕುಂಕುಮನೇ ಇಡೋದಿಲ್ಲ. ನಮ್ಗೆ ಹೇಗ್ ಗೊತ್ತಾಗುತ್ತೆ ಯಾರು ಮದ್ವೆ ಆಗಿದ್ದಾರೆ ಯಾರು ಮದ್ವೆ ಆಗಿಲ್ಲ ಅಂತ?
ಪ್ರಶಾಂತ್ನ ತಂದೆ ಒಂದು ಹಳೆ ಟಿವಿಯನ್ನ ಹಿಡ್ಕೊಂಡು ನಿಂತಿರ್ತಾರೆ. ತಗೋ ಮಗನೇ, ಬ್ಲಾಕ್ ಅಂಡ್ ವೈಟ್ ಟಿವಿ. ಇವತ್ತಿನ ಕಾಲದಲ್ಲಿ ಯಾರ್ ನೋಡ್ತಾರೆ ಈ ಬ್ಲಾಕ್ ಅಂಡ್ ವೈಟ್ ಟಿವಿನ? ಒಂದ್ ವೇಳೆ ನಾವೇನಾದ್ರು ಕಲರ್ ಟಿವಿ ನೋಡಿದ್ರೆ ನೀನ್ ನಮ್ಮನ್ ಬದುಕೋಕ್ ಬಿಡ್ತೀಯಾ? ನಾನ್ ಯಾಕೆ ಬಿಡೋದಿಲ್ಲ? ನೀವ್ ಯಾಕೆ ಹೇಳ್ತಿದ್ದೀರಾ? ಏನೂ ಇಲ್ಲ, ನೀನ್ ಸುಮ್ನೆ ರೆಸ್ಟ್ ತಗೋ. ಇಲ್ಲ, ನೀವ್ ಹೇಳಿ. ಇತ್ತೀಚೆಗೆ ನನ್ನ ವಿಚಿತ್ರವಾಗಿ ಯಾಕೆ ನೋಡ್ತಿದ್ದೀರಾ ನೀವೆಲ್ರೂ? ನನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಆತರ ಏನೂ ಇಲ್ಲ ಕಣೆ, ನಿನ್ ಆರೋಗ್ಯ ಸರಿಲ್ವಲ್ಲ, ಅದಕ್ಕೆ ಹಾಗನ್ನಿಸ್ತಿದೆ ಅಷ್ಟೇ. ನೀನು ರೆಸ್ಟ್ ಮಾಡು ಸಾಕು. ಪ್ರೀತಿ ಮಲ್ಕೋತಾಳೆ. ಆದ್ರೆ ಪ್ರಶಾಂತ್ ಮನ್ಸಲ್ಲಿ ಭಯ ಇನ್ನೂ ಹಾಗೆ ಉಳ್ಕೊಂಡಿರುತ್ತೆ. ಅವನು ಭಯದಿಂದಾನೇ ಪ್ರೀತಿಯನ್ನ ನೋಡ್ಕೊಂಡು ನಿಂತಿರ್ತಾನೆ. ರಾತ್ರಿ ಸಮಯ ಆಯ್ತು. ಗಾಳಿಯಲ್ಲಿ ಸರಸರ ಅಂತ ಶಬ್ದ ಬರ್ತಿರುತ್ತೆ. ರಕ್ತಿಕಾಳ ಅಬ್ಬರ ಯಾವ ರೀತಿ ಇರುತ್ತೆ ಅಂದ್ರೆ ಯಾರು ಕೂಡ ಮನೆಯಿಂದ ಹೊರಗ್ ಬರೋದೇ ಇಲ್ಲ. ಲಿಖಿತ ಕೆಲ್ಸದಿಂದ ಲೇಟ್ ಆಗಿ ಬರ್ತಿರ್ತಾಳೆ. ಅವಳು ಸ್ಪೀಡ್ ಆಗಿ ಸೈಕಲ್ ತುಳಿತಾ ತನ್ನ ಮನೆ ಕಡೆ ಹೋಗ್ತಾ ಇರ್ತಾಳೆ. ಆದ್ರೆ ಅವಳ ಮನ್ಸಲ್ಲಿ ಒಂದು ಭಯ ಹಾಗೆ ಇರುತ್ತೆ. ಈ ರಕ್ತ, ಅಯ್ಯೋ ದೇವ್ರೇ! ಲಿಖಿತ ಹೆದರ್ಕೊಂಡು ರಕ್ತವನ್ನ ಒರ್ಸೋಕ್ ಶುರು ಮಾಡ್ತಾಳೆ. ಆದ್ರೆ ಆ ರಕ್ತ ಅವಳ ಬಟ್ಟೆಲೆಲ್ಲ ಹಾಗೆ ಇರುತ್ತೆ. ಅವಳ ಹೃದಯ ಜೋರಾಗಿ ಹೊಡ್ಕೋತಾ ಇರುತ್ತೆ. ಅವಳಿಗೆ ಭಯ ಆಗುತ್ತೆ, ಏನಾದ್ರೂ ರಕ್ತಿಕ ಬಂದ್ಬಿಡ್ತಾಳ ಅಂತ. ಪ್ರೀತಿ ಮಲ್ಕೊಂಡಿರ್ತಾಳೆ. ಆದ್ರೂ ಕೂಡ ಅವಳ ಕಣ್ಣು ಓಪನ್ ಆಗುತ್ತೆ. ಅವಳ ಕಣ್ಣಲ್ಲಿ ಕೆಂಪು ಬಣ್ಣದ ಛಾಯೆ ಮೂಡಿರುತ್ತೆ. ಅವಳು ಗಾಳಿಯಲ್ಲಿ ಹಾರ್ತಾ ಇರ್ತಾಳೆ. ಬಾಗ್ಲು ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತೆ. ಪ್ರೀತಿ ಗಾಳಿಯಲ್ಲಿ ಹಾರ್ಕೊಂಡು ಲಿಖಿತ ಇರೋ ಕಡೆ ಬರ್ತಾಳೆ. ಪ್ರಶಾಂತ್ ಕೂಡ ಹೆದರ್ಕೊಂಡು ಅವಳನ್ನ ಹಿಂಬಾಲಿಸ್ತಾನೆ. ಅವಳೆಲ್ಲ ಹೋಗ್ತಿದ್ದಾಳೆ ಅಂತ ನೋಡೋದಕ್ಕೋಸ್ಕರ. ನನ್ನ ಬಿಟ್ಬಿಡು, ನನ್ನೇನು ಮಾಡ್ಬೇಡ, ಇದು ಬಣ್ಣ ಅಲ್ಲ, ರಕ್ತ. ಪ್ರೀತಿ ಒಂದು ಭಯಾನಕ ರೀತಿಯಲ್ಲಿ ನಗ್ತಾ ಇರ್ತಾಳೆ. ಅವಳ ಆ ನಗುವಿನಿಂದ ಎದೆನೆ ಹೊಡ್ಕೋತಾ ಇರುತ್ತೆ. ಲಿಖಿತ ಭಯದಿಂದ ಅಲ್ಲಿಂದ ಜೋರಾಗಿ ಓಡೋಕ್ ಶುರು ಮಾಡ್ತಾಳೆ. ಆಗ ಪ್ರೀತಿ ಕೈ ಇದಕ್ಕಿದಂಗೆ ಉದ್ದ ಆಗುತ್ತೆ. ಅವಳು ಲಿಖಿತ ಕತ್ತನ್ನ ಹಿಡ್ಕೋತಾಳೆ ಮತ್ತ ಅವಳನ್ನ ಸಾಯಿಸ್ಬಿಡ್ತಾಳೆ. ಪ್ರಶಾಂತ್ ಇದನ್ನೆಲ್ಲ ನೋಡಿ ನಡ್ಗೋಕ್ ಶುರು ಮಾಡ್ತಾನೆ. ಮತ್ತ ಅಲ್ಲಿಂದ ಜೋರಾಗಿ ಓಡ್ ಹೋಗ್ತಾನೆ. ಓಡಿ ಓಡಿ ಅವನು ತನ್ನ ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಆದ್ರೆ ಮನೆಯಲ್ಲಿ ಪ್ರೀತಿ ಮೊದಲೇ ಅಲ್ಲಿ ಕೂತಿರ್ತಾಳೆ, ಏನೋ ಆಗೇ ಇಲ್ಲ ಅನ್ನೋ ತರ. ಅದನ್ನ ನೋಡಿ ಪ್ರಶಾಂತ್ಗೆ ಇನ್ನೂ ಗಾಬರಿ ಆಗುತ್ತೆ. ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋಗಿದ್ರಿ ನೀವು? ಅಯ್ಯೋ ನಾನಾ ಇಲ್ಲ, ಎಲ್ಲೂ ಹೋಗಿಲ್ಲ. ತುಂಬಾ ಭಯ ಪಡ್ತಿರೋ ತರ ಅನಿಸ್ತಿದೆ. ಹೇಳಿ, ಏನಾಯ್ತು? ಎಲ್ಲಿ ನಾನೆಲ್ಲಿ ಭಯ ಪಡ್ತಾ ಇದ್ದೀನಿ? ನಾನು ಇಲ್ಲಿಗೆ ವಾಶ್ರೂಮ್ಗೆ ಹೋಗಿದ್ದೆ ಅಷ್ಟೇ. ಅದ್ಬಿಡು, ನೀನ್ ಎಲ್ಗೋಗಿದ್ದೆ? ಸಾರಿ, ನೀವ್ ಎಲ್ಗೋಗಿದ್ರಿ? ಎಲ್ಲೂ ಇಲ್ಲ, ನಾನ್ ಮನೇಲೆಲ್ಲೇ ಇದ್ದೆ. ಸರಿ, ನೀನ್ ಮಲ್ಕೋ. ಪ್ರೀತಿ ಮಲ್ಕೋತಾಳೆ. ಆದ್ರೆ ಪ್ರಶಾಂತ್ ಮನ್ಸಲ್ಲಿ ಒಂದು ಸಂಶಯ ಅಂತೂ ಹಾಗೆ ಉಳ್ಕೊಂಡಿರುತ್ತೆ. ಅವನು ಇಡೀ ರಾತ್ರಿ ಎದ್ದಿರ್ತಾನೆ. ಭಯದಲ್ಲಿ ಅವನಿಗೆ ನಿದ್ರೆನೆ ಬಂದಿರೋದಿಲ್ಲ. ಪ್ರಶಾಂತ್ ಅವನ ಅಪ್ಪ, ಅಮ್ಮ ಮತ್ತೆ ಬಬ್ಲಿ ಜೊತೆ ಕೂತಿದ್ದಾನೆ. ನಿನ್ನೆ ರಾತ್ರಿ ಆದಂತ ಘಟನೆಗಳನ್ನ ಅವನು ಅವ್ರಿಗೆ ತಿಳಿಸ್ತಿದ್ದಾನೆ. ಇದನ್ನ ಕೇಳಿ ಎಲ್ರಿಗೂ ಕೂಡ ತುಂಬಾ ಭಯ ಆಗುತ್ತೆ. ಅಪ್ಪ, ಆದಷ್ಟು ಬೇಗ ಯಾವ್ದಾದ್ರು ತಾಂತ್ರಿಕರನ್ನ ಕರೆಸಿ, ಇಲ್ಲ ಅಂದ್ರೆ ರಕ್ತಿಕ ಯಾರನ್ನೂ ಕೂಡ ಜೀವಂತವಾಗಿ ಬಿಡೋದಿಲ್ಲ. ನಿನ್ನೆ ತಾನೇ ತಾಂತ್ರಿಕರ ಹತ್ರ ಮಾತಾಡಿದೀನಿ. ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಬಂದ್ಬಿಡ್ತಾರೆ. ಅಲ್ಲಿವರೆಗೂ ರಕ್ತಿಕನ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ರಾತ್ರಿಯ ಸಮಯ. ಪ್ರಶಾಂತ್ ಅವನ ಅಪ್ಪ ಅಮ್ಮನ ಜೊತೆ ಊಟ ಮಾಡ್ತಿದ್ದಾನೆ. ಆಗ ಪ್ರೀತಿ ಕೋಣೆಯಿಂದ ಪಿಸುಪಿಸ ಅನ್ನೋ ಧ್ವನಿ ಕೇಳಿಸ್ತಾ ಇರುತ್ತೆ. ಒಂದು ವಿಚಿತ್ರವಾದಂತ ಶಬ್ದಗಳು. ಪ್ರಶಾಂತ್ಗೆ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಮನೇಲಿ ಪ್ರೀತಿ ಒಬ್ಳೆ ತಾನೇ ಇರೋದು, ಯಾರ ಜೊತೆ ಮಾತಾಡ್ತಿದ್ದಾಳೆ? ಬಬ್ಲಿ ಇಲ್ಲಿಲ್ವಲ್ಲ, ಅವಳು ಬಬ್ಲಿ ಜೊತೆ ಮಾತಾಡ್ತಿರ್ಬೋದು. ಆಗ ಬಬ್ಲಿ ಹೊರಗಡೆಯಿಂದ ಅಲ್ಲಿಗೆ ಬರ್ತಾಳೆ. ಬಬ್ಲಿ ಹೊರ್ಗೋಗಿದ್ಲಲ್ಲ, ಇವಳು ಯಾರ ಜೊತೆ ಮಾತಾಡ್ತಿದ್ದಾಳೆ? ಪ್ರಶಾಂತ್ ಮತ್ತೆ ಮನೆಯವರೆಲ್ಲರೂ ಭಯದಿಂದ ಒಳಗಡೆ ಹೋಗ್ತಾರೆ. ಅವ್ರು ಒಳಗೋಗಿ ನೋಡುವಾಗ ಒಬ್ಬ ವ್ಯಕ್ತಿ ಅಲ್ಲಿಂದ ಮಾಯ ಆಗಿ ಹೋಗ್ತಾನೆ. ಪ್ರೀತಿ ಅವನ್ ಕಡೆ ಕೋಪದಿಂದ ನೋಡ್ತಿರ್ತಾಳೆ. ಅವಳ ಕಣ್ಣು ಕೆಂಪಾಗಿರುತ್ತೆ. ಎಲ್ರೂ ಕೂಡ ಅಲ್ಲಿಂದ ಭಯದಿಂದ ಓಡ್ ಹೋಗ್ತಾರೆ. ಬಾಗ್ಲನ್ನ ಕ್ಲೋಸ್ ಮಾಡ್ತಾರೆ. ಪ್ರೀತಿ ಬಾಗ್ಲನ್ನ ಬಡಿತಾ ಇರ್ತಾಳೆ. ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ. ಪ್ರೀತಿ ಕಿರ್ಚಾಟನ ಕೇಳಿಸ್ಕೊಂಡು ಯಾರು ಕೂಡ ಬಾಗ್ಲನ್ನ ತೆಗೀದಿಲ್ಲ. ಭಯದ ವಾತಾವರಣ ಮನೇಲಿ ಆವರಿಸಿರುತ್ತೆ. ಒಬ್ಬ ಕೊರಿಯರ್ ಬಾಯ್ ಪ್ರಶಾಂತ್ ಮನೆಗೆ ಬರ್ತಾನೆ. ಪ್ರಶಾಂತ್ ಅಣ್ಣ, ನಿಮ್ಗೊಂದು ಕೊರಿಯರ್ ಬಂದಿದೆ. ಪ್ರಶಾಂತ್ನ ಗೆಳೆಯ ವಿಜಯ್ ಅವ್ನಿಗೆ ತುಂಬಾ ದಿನಗಳ ನಂತರ ಒಂದು ಗಿಫ್ಟ್ ಕಳ್ಸಿರ್ತಾನೆ. ಪ್ರೀತಿ ಪಕ್ಕದಲ್ಲೇ ನಿಂತಿರ್ತಾಳೆ. ಗೊತ್ತಿಲ್ಲ ಇವನು ಏನ್ ಕಳ್ಸಿದಾನೆ ಅಂತ. ಇವನ್ ಯಾವಾಗ್ಲೂ ವಿಚಿತ್ರವಾಗೇ ಕಳಿಸ್ತಾನೆ. ಮಕರ ಸಂಕ್ರಾಂತಿ ಹತ್ರ ಬರ್ತಿದೆ, ಅದಕ್ ರಿಲೇಟೆಡ್ ಏನೋ ಕಳ್ಸಿರ್ಬೋದು ಅನ್ಸತ್ತೆ. ಹಾಗೆ ಪ್ರಶಾಂತ್ ಬಾಕ್ಸ್ ಅನ್ನ ಓಪನ್ ಮಾಡಿದ್ಕು ಅಲ್ಲಿ ಬಣ್ಣ ಬಣ್ಣದ ಗಾಳಿಪಟ ಕಾಣಿಸುತ್ತೆ. ಬಣ್ಣನ ನೋಡಿ ಪ್ರಶಾಂತ್ಗೆ ತುಂಬಾನೇ ಭಯ ಆಗುತ್ತೆ. ಪ್ರೀತಿ ಕಣ್ಣು ಕೆಂಪಾಗುತ್ತೆ. ಮತ್ತವಳು ಒಂದು ಭಯಾನಕ ನಗುವನ್ನ ಬೀರ್ತಾಳೆ. ಅವಳು ಪ್ರಶಾಂತ್ ಕತ್ತನ್ನ ಹಿಡಿದು ಮೇಲೆತ್ತುತ್ತಾಳೆ. ಏನಾದ್ರೂ ಕಾಪಾಡಿ, ಕಾಪಾಡಿ!
ಆಗ ತಾಂತ್ರಿಕರು ಅಲ್ಲಿಗೆ ಬರ್ತಾರೆ. ಅವರು ಮಂತ್ರನ ಪಠಿಸಿ ಪ್ರೀತಿ ಮೇಲೆ ವಿಭೂತಿ ಎಸಿತಾರೆ. ಪ್ರೀತಿ ಪ್ರಶಾಂತ್ನ ಬಿಟ್ಬಿಡ್ತಾಳೆ ಮತ್ತವಳು ಮೂರ್ಛೆ ತಪ್ಪಿ ಕೆಳಗ್ ಬೀಳ್ತಾಳೆ. ನೀವು ಸರಿಯಾದ ಸಮಯಕ್ಕೆ ಬಂದ್ರಿ, ಇಲ್ಲ ಅಂದ್ರೆ ರಕ್ತಿಕಾ ಪ್ರಶಾಂತ್ನ ಸಾಯಿಸ್ಬಿಡ್ತಿದ್ಲು. ಹಾ, ಇವಳು ನನ್ನನ್ನ ಸಾಯಿಸ್ಬಿಡ್ತಿದ್ಲು ತಾಂತ್ರಿಕ್ರೆ. ನಾನ್ ಈ ವಿಚಾರ ಕೇಳಿದ ಕೂಡ್ಲೆ ಡಿಲ್ಲಿಯಿಂದ ತಕ್ಷಣ ಬಂದ್ಬಿಟ್ಟೆ. ತಾಂತ್ರಿಕ್ರೆ, ಈ ರಕ್ತಿಕಾಳಿಂದ ನಮ್ಗೆ ಮುಕ್ತಿ ಕೊಡ್ಸೋದಕ್ಕೆ ಏನಾದ್ರೂ ಮಾಡ್ಬೇಕು ನೀವು. ಅವಳ ಆತ್ಮ ನನ್ ಸೊಸೆ ಶರೀರನ ಆವರಿಸ್ಕೊಂಡಿದೆ. ಇವತ್ ರಾತ್ರಿ ಇದಕ್ಕೊಂದು ಉಪಾಯನ ಹುಡುಕಾಣ. ರಾತ್ರಿ ಸಮಯ, ತಣ್ಣನೆಯ ಗಾಳಿಯಲ್ಲಿ ಒಂದು ಭಯಾನಕವಾದ ಶಬ್ದ. ತಾಂತ್ರಿಕರು ಅಗ್ನಿಯನ್ನ ಹಚ್ಚುತ್ತಾರೆ ಮತ್ತೆ ಪ್ರೀತಿನ ಅದ್ರ ಮುಂದೆ ಕೂರಿಸ್ತಾರೆ. ಮಂತ್ರವನ್ನ ಪಠಿಸೋದಕ್ಕೆ ಶುರು ಮಾಡ್ತಾರೆ. ರಕ್ತಿಕಾಯೇ ಮಹಾಭೂತಾಯೇ ನಮಃ, ಕ್ಷೇತ್ರಸ್ಯ ಮಧ್ಯೆ ನಗಚ್ಚ, ರಕ್ತಿಕಾಯೇ ಸ್ವಾಹ. ರಕ್ತಿಕಾಳ ಆತ್ಮ ಪ್ರೀತಿಯ ದೇಹದಲ್ಲಿ ಪ್ರವೇಶಗೊಳ್ಳುತ್ತೆ. ಅವಳು ವಿಚಿತ್ರವಾದ ನಗುವನ್ನ ಬೀರ್ತಾ ಹೇಳ್ತಾಳೆ, ಶಾಂತಿಯಿಂದ ಅಲ್ಲೇ ಕುತ್ಕೋ. ಯಾರ್ ನೀನು? ನಾನು ರಕ್ತಿಕಾ. ಎಲ್ಲಿಗೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ನನ್ಗೆ ರಾಜ ರುದ್ರ ಸಿಂಗ್ ಬೇಕು. ಆದ್ರೆ ಯಾಕೆ? ಅವನ ರಕ್ತ ಬೇಕು. ಅವನ ರಕ್ತದಲ್ಲಿ ಹೋಳಿ ಆಡ್ಬೇಕು. ಆದ್ರೆ ಯಾಕೆ? ಸೇಡು, ಅವನು ನನ್ಗೆ ಮೋಸ ಮಾಡಿದಾನೆ. ಇಲ್ಲಿ ಯಾವ ರಾಜ ರುದ್ರ ಸಿಂಗು ಇಲ್ಲ. ಹೋಗು, ಹಳ್ಳಿ ಜನಕ್ಕೆ ತೊಂದರೆ ಕೊಡ್ಬೇಡ. ಎಲ್ಲಿವರೆಗೂ ನಾನು ರಾಜ ರುದ್ರ ಸಿಂಗ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಒಂದ್ ವೇಳೆ ನೀನು ಹೋಗ್ಲಿಲ್ಲ ಅಂದ್ರೆ ನಾನ್ ನಿನ್ನ ಬಂದಿ ಮಾಡ್ಬಿಡ್ತೀನಿ. ನೀನ್ ನನ್ನ ಬಂದಿ ಮಾಡಕ್ಕಾಗೋದಿಲ್ಲ. ಪ್ರೀತಿ ಬಂದಿ ಮಾಡ್ತಾನೆ ಅಂತ ಕೇಳ್ಪಟ್ಟು ತಾಂತ್ರಿಕನ ಮೇಲೆ ಹಲ್ಲೆ ಮಾಡ್ತಾಳೆ. ಆದ್ರೆ ತಾಂತ್ರಿಕ ಅವಳ ಮೇಲೆ ವಿಭೂತಿ ಹಾಕ್ತಾರೆ. ಅವಳು ಮೂರ್ಛೆ ಹೋಗಿ ಕೆಳಗ್ ಬೀಳ್ತಾಳೆ. ತಾಂತ್ರಿಕ ಒಂದು ಯಂತ್ರದಲ್ಲಿ ಅವಳನ್ನ ಬಂದಿ ಮಾಡ್ತಾರೆ. ಊರಿನ ಜನರು ಖುಷಿಯಿಂದ ಕುಂದಾಡ್ತಾರೆ. ಈಗ ನಿಮ್ಮ ಹಳ್ಳಿಯಲ್ಲಿ ರಕ್ತಿಗಳ ಆತ್ಮ ಶಾಶ್ವತವಾಗಿ ಹೋಗಿದೆ. ಎಲ್ರೂ ಸಂಭ್ರಮದಿಂದ ಇರ್ತಾರೆ. ತಾಂತ್ರಿಕರು ಅವ್ರ ಮನೆಗೆ ಹೋಗೋಕೆ ಹೊರಡ್ತಾರೆ. ಆದ್ರೆ ಆಗ ಆ ಯಂತ್ರ 2 ತುಂಡಾಗುತ್ತೆ. ರಕ್ತಿಕಾ ಅಲ್ಲಿಂದ ವಾಪಸ್ ಬರ್ತಾಳೆ. ಪ್ರೀತಿ ಆತ್ಮಕ್ಕೆ ಸೇರ್ಕೋತಾಳೆ. ಮತ್ತೆ ಅವಳ ಕಣ್ಣು ಕೆಂಪಾಗುತ್ತೆ. ತಾಂತ್ರಿಕನ ಕತ್ತನ್ನ ಹಿಡ್ಕೊಂಡು ಗಾಳಿಯಲ್ಲಿ ಮೇಲೆತ್ತಾಳೆ. ಹುಷಾರಾಗಿರಿ ಹಳ್ಳಿ ಜನಗಳೇ, ಒಬ್ರಲ್ಲ ಇಬ್ರು. ರಂಗಿಲಾಪುರಕ್ಕೆ 2 ಆತ್ಮಗಳು ಬಂದಿದೆ. ಒಂದು ರಕ್ತಿಕಾ, ಇನ್ನೊಂದು. ತಾಂತ್ರಿಕರು ಮತ್ತೊಂದು ಆತ್ಮದ ಬಗ್ಗೆ ಹೇಳಕ್ ಹೋಗ್ತಿರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಅವರ ಪ್ರಾಣ ಹೊರಟೋಗುತ್ತೆ. ಊರಿನ ಜನರಿಗೆ ಭಯದಿಂದ ನಡ್ಕ ಶುರುವಾಗುತ್ತೆ. ರಕ್ತಿಕಾ ಅಷ್ಟೇ ಅಲ್ಲದೆ ಮತ್ತೊಂದು ಆತ್ಮ ಯಾರ್ದು ಅಂತ ಈ ಸುದ್ದಿ ಆ ಹಳ್ಳಿಯಲ್ಲಿ ಛಾಯೆಯಾಗಿ ಮೂಡಿರುತ್ತೆ.